ನನ್ನ ತಂದೆ ತಾಯಿ ರೈತರು, ಕಾಫಿ ಬೆಳಿತೀವಿ, ಅಕ್ಕಿ ಬೆಳಿತೀವಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಎಕ್ಸಾಮ್ ಮುಗೀತು, ಸ್ಟೋನ್ ಬೆಂಚಲ್ಲಿ ಕೂತಿದ್ವಿ. ನನ್ನ ಫ್ರೆಂಡ್ ಒಬ್ರು ಬಂದ್ಬಿಟ್ಟು ಸೀನಿಯರ್ ಬಂದು, ಯು ಶುಡ್ ಡೂ ಸಮಥಿಂಗ್ ಇನ್ ಡಾನ್ಸ್ ಕಾನ್ವಿ, ನೀನು ಆರ್ಟ್ ಫೀಲ್ಡಲ್ಲಿ ಹೋಗಬೇಕು. ನೀವು ಚೆನ್ನಾಗಿ ಮಾಡಿಲ್ಲ ಅಥವಾ ಧಾರಾವಾಹಿ ಚೆನ್ನಾಗಿಲ್ಲ ಅಂತ ಹೇಳಿರುವಂಥದ್ದು. ಕನ್ನಡ ಓದ್ತಾ ಇರ್ತೀವಲ್ಲ ನಾವು ಕಾಲೇಜಲ್ಲಿ, ನಾವು ಮನೆಗೆ ಬಂದಾಗ ಮಾತ್ರ ಓದೋದಾಗಿರುತ್ತೆ. ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೀಚ್ ಮಾಡೋ ಜೊತೆಗೆ ಅಲ್ಲಿ ಬೇರೆ ಥರ ಆಗಿರುತ್ತೆ. ಸೊ ನಂದು ಭಾಷೆ ಬಗ್ಗೆ ಸ್ವಲ್ಪ ಕಮೆಂಟ್ ಇತ್ತು. ಒಂದು ವರ್ಡಲ್ಲಿ ಹೇಳಿ, ನೀವು ನಿಮ್ಗೆ ಏನು ಅನಿಸ್ತದನ್ನ ಹೇಳಿ. TN ಸೀತಾರಾಮ್. ಹಿ ಇಸ್ ಅ ಫ್ಲವರ್. 5 ಸ್ಟಾರ್ಗಳ ಹೆಸರು ಹೇಳ್ತೀನಿ, ಹೀರೋಗಳ ಹೆಸರು: ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್, ಯಶ್ ಆ್ಯಂಡ್ ಧ್ರುವ. 5 ಜನರ ಜೊತೆಗೆ ನಿಮಗೆ ಎಟ್ ಎ ಟೈಮ್ ಆಫರ್ ಬಂದಿದೆ, ಇವ್ರು ಹೀರೋಯಿನ್ ಆಗ್ಬೋದು ನೀವು ಅಂತ. ಸೊ ನೀವು ಯಾರನ್ನ ಚೂಸ್ ಮಾಡ್ಕೋತೀರಾ? ಪುನೀತ್ ಸರ್. ಓಕೆ. 5 ಜನ ನಿಮಗೆ ಪ್ರಪೋಸ್ ಮಾಡಿದ್ರೆ ಯಾರನ್ನ ನೀವು ಒಪ್ಕೊಳ್ತೀರಾ? ಎಲ್ಲಾನು ಮದುವೆ ಆಗಕ್ಕಾಗಲ್ಲ. ದ್ರೌಪದಿ. ಓಕೆ. ನಮಸ್ಕಾರ, ಗೌರಿ ಶೆಟ್ಟಿ ಸ್ಟುಡಿಯೋದ ಕಿರುತೆರೆ ನಕ್ಷತ್ರ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶೆಟ್ಟಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಗಳು ಜಾನಕಿ ಧಾರಾವಾಹಿಯ ಮಗಳು ಅಂದರೆ ನಾಯಕ ನಟಿ ಗಾನವಿ ಲಕ್ಷ್ಮಣ್. ಬನ್ನಿ ಅವರನ್ನು ಸ್ವಾಗತಿಸೋಣ ಮತ್ತು ಅವ್ರನ್ನ ಪ್ರಶ್ನೆ ಕೇಳೋಣ, ಅವರ ಧಾರಾವಾಹಿಯ ಕುರಿತಾಗಿ ಮತ್ತು ಅವರ ಪಾತ್ರದ ಕುರಿತಾಗಿ ಮತ್ತು ಇನ್ನಿತರ ವಿಚಾರಗಳ ಕುರಿತಾಗಿ. ಸೊ ವೆಲ್ಕಮ್ ಟು ದ ಶೋ ಮಿಸ್ ಗಾನವಿ ಲಕ್ಷ್ಮಣ್ ಅಲಿಯಾಸ್ ಮಗಳು ಜಾನಕಿ. ಸೊ ಹೇಗಿದ್ರಿ ಗಾನವಿ? ಸೂಪರ್ ಆಗಿದ್ದೇನೆ. ಓಕೆ. ಸೊ ಜಾನಕಿ ಪಾತ್ರ ವಹಿಸಿ ಎಷ್ಟು ದಿನಗಳಾಗ್ತಾ ಬಂತು? ಆಲ್ಮೋಸ್ಟ್ 1 year 3 months ಆಗ್ತಾ ಬಂತು. 1 year 3 months ಇಂದ ಶೂಟ್ ಮಾಡ್ತಾನೆ ಇದೆ. ಓಕೆ ಓಕೆ ಓಕೆ. ಸೊ ಒಂದು ಧಾರಾವಾಹಿ ಅಂದ್ರೆ ಒಂದು ಸಿನಿಮಾ ಮಾಡ್ದಂಗೆ ಖಂಡಿತ ಅಲ್ಲ ಅಲ್ವಾ? ಇಲ್ಲ. 2 ತಿಂಗಳು 3 ತಿಂಗಳು 4 ತಿಂಗಳು ಮುಗಿದು ಹೋಗುತ್ತೆ ಸಿನಿಮಾ ಅಂದ್ರೆ. ಬಟ್ ಧಾರಾವಾಹಿ ನಡೀತಾ ಇರುತ್ತೆ ಅಲ್ವಾ? ಈ ಧಾರಾವಾಹಿ ಶುರು ಆದಾಗ ಇರುವಂತ ಎಕ್ಸೂಬರೆನ್ಸ್, ಉತ್ಸಾಹ ಈಗಲೂ ಇದೆಯಾ, ಸ್ವಲ್ಪ ಕಡಿಮೆ ಆಗಿದೆಯಾ? ಡೆಫಿನೆಟ್ಲಿ ಇದೆ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಈಗ ಪ್ರೆಸೆಂಟ್ ನಡೀತಿರೋ ಪಾತ್ರಕ್ಕೆ ಕಾಪ್ ಆಗಿ ನಾನು ಇದಾಗಿದೆ, ನಂದು ಲೈಫ್ ಟ್ರ್ಯಾಕ್ ಚೇಂಜ್ ಆಗಿದೆ. ಸೊ ಇದಕ್ಕೆ ನಾನು ತುಂಬಾ ಆಲ್ಮೋಸ್ಟ್ 1 year ಇಂದ ಕಾಯ್ತಾನೆ ಇದೆ. ಯಾವಾಗ ನಾನು ಪೊಲೀಸ್ ಆಗ್ತೀನಿ, ಯಾವಾಗ ಓದ್ತೀನಿ, ಅದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಸೊ ಇನ್ನ ಆ ಟೀಮಲ್ಲಿ ಆ ಒಂದು ಕಥೆಯಲ್ಲಿ ಎಲ್ಲದರಲ್ಲೂ ಎಕ್ಸೈಟ್ಮೆಂಟ್ ಇದೆ. ಓಕೆ, ನೈಸ್. ಸೇಮ್ ಎನರ್ಜಿ. ಓಕೆ, ವೆರಿ ಗುಡ್. ಜನ ಎಲ್ಲಿ ತನಕ ಎನರ್ಜಿಯಿಂದ ಇರ್ತಾರೋ ಅಲ್ಲಿ ತನಕ ನೀವು ಎನರ್ಜಿಯಿಂದ ಇದ್ದೇ ಇರ್ತೀರಿ. ಸೊ ಎನಿವೆ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಇದೇ ಮೊದಲನೇ ಬಾರಿಗೆ ನೀವು ಕಿರುತೆರೆಯಲ್ಲಿ ಅಂದ್ರೆ ಧಾರಾವಾಹಿನಲ್ಲಿ ಕಾಣಿಸ್ಕೊಂಡಿದ್ರಿ, ಮೇಜರ್ ರೋಲಲ್ಲಿ ಕಾಣಿಸ್ಕೊಂಡಿದ್ರಿ. ಹೇಗೆ ಸಿಕ್ತು ಈ ಪಾತ್ರ ನಿಮಗೆ? ಆಡಿಷನ್ ಮೂಲಕ. ಓಕೆ. ಫಸ್ಟ್ ಆಫ್ ಆಲ್ ನನಗೆ ಕಲರ್ಸ್ ಚಾನೆಲ್ ಟೀಮ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದೇ ಆರ್ ದ ಒನ್, ಅವರೇ ನನ್ನ ಸೆಲೆಕ್ಟ್ ಮಾಡಿದ್ದು. ಓಕೆ. ಈ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತಾಳೆ ಅಂತ ಹೇಳಿ TNS ಸರ್ಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕಲರ್ಸ್ ಟೀಮ್. ಆಮೇಲೆ ಸೀತಾರಾಮ್ ಅವರು ಆಡಿಷನ್ ತಗೊಂಡ್ರು. ಓಕೆ. ಆಡಿಷನ್ ತಗೊಂಡ್ಮೇಲೆ ಅವರು ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 3-4 months ಇಂದ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ, ಜಾನಕಿ ಪಾತ್ರನ. ಸೊ ಐ ಥಿಂಕ್ ನಾನೇ ಲಾಸ್ಟ್ ಒನ್ ಟು ಎಂಟರ್ ಅಲ್ಲಿ. ಸೊ ನಂಗೆ ಅಷ್ಟು ಒಂದು ಈ ಸೀರಿಯಲ್ ಇದ್ರ ಮೇಲೆ ಅಷ್ಟು ಒಂದು ಇರಲಿಲ್ಲ ನನಗೆ. ಅಂದರೆ ಐ ಆಮ್ ನಾಟ್ ಅ ಗರ್ಲ್. ಇವಾಗ ಜಾನಕಿ ಹೇಗಿದ್ದಾರೆ ಅದೇ ಥರ ಇರೋಕ್ಕೆ ನನಗೆ ಇಷ್ಟ. ಅಂದರೆ ನಾಟ್ ಟು ಮಚ್ ಆಕ್ಸೆಸರೀಸ್ ಆನ್ ಮೀ, ಆ ಥರ ಎಲ್ಲ ಅಷ್ಟು ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಪಾತ್ರದ ನೋಡಿದ್ರೆ ರಿಯಲಿಸ್ಟಿಕ್ ಬೇಸ್ಡ್ ಆಗಿ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಅವರು ಆಡಿಷನ್ ತಗೊಂಡ್ಮೇಲೆ ಇದೆ ಸೆಲೆಕ್ಟೆಡ್. ಓಕೆ. ಇವ್ರದ್ದು ತುಂಬ ಆಡಿಷನಿಗೆ ಹೋಗಿದ್ದೀನಿ, ಆದರೆ ಸರ್ ಆಡಿಷನ್ ತುಂಬ ಡಿಫ್ರೆಂಟ್ ಆಗಿತ್ತು. ಯಾವ ಥರ ಇತ್ತು? ಆದರೆ ಅಬ್ಸರ್ವೇಷನ್, ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತಾಳ ಅಂತ ಒಂದು ಅಬ್ಸರ್ವೇಷನ್. ಕ್ಯಾಮ್ರಾ ಇತ್ತು, ಕ್ಯಾಮ್ರಾ ಹಿಂದೆ ಅವ್ರು ಕೂತಿದ್ರು. ಸೊ ಹಿ ವಾಸ್ ಜಸ್ಟ್ ನನ್ನೇ ನೋಡ್ತಾ ಇದ್ರು, ಹೇಗೆ ಯಾವ ಥರ ಸೂಟ್ ಆಗ್ತಾರೆ ಅಂತ. ಸೊ ಸ್ವಲ್ಪ ಭಯ ಇತ್ತು. ಮತ್ತೆ ಸೆಕೆಂಡ್ ಟೈಮ್ಗೆ ರಿಲ್ಯಾಕ್ಸ್ ಮಾಡ್ಕೊ, ಆರಾಮಾಗಿ ಆ್ಯಕ್ಟ್ ಮಾಡು ಅಂತ ಎಲ್ಲ ಹೇಳಿದ್ರು. ದೆನ್ ಇಟ್ ವಾಸ್ ಫೈನ್.
ಒಂಥರ ಅದೊಂದು ಪಾಸಿಟಿವ್ ಎನರ್ಜಿ ಇತ್ತು ಅಲ್ಲಿ. ಏನ್ ಆಕ್ಟ್ ಮಾಡಿ ತೋರಿಸಿದ್ರು ಅವಾಗ ನೀವು ಅವ್ರಿಗೆ? ಅದೇ ಕ್ಯಾರೆಕ್ಟರ್ ಇಂದೇ ಒಂದು ಪಾತ್ರ ಅದು ಸ್ಕ್ರಿಪ್ಟ್ ಕೊಟ್ಟಿದ್ರು. ಸೊ ಆ ಒಂದು ಡೈಲಾಗ್ ಮೇಲೆ ನಾವು ವಿ ಹ್ಯಾವ್ ಟು ಸ್ಪೀಕ್ ಆ ಥರ ಇತ್ತು. ಸೊ ನಿಮ್ಮ ಪ್ರಕಾರ ಮಗಳು ಜಾನಕಿ ಸೆಲೆಕ್ಟ್ ಆಗೋಕ್ಕೆ, ಆ ಪಾತ್ರಕ್ಕೆ ಸೆಲೆಕ್ಟ್ ಆಗೋಕ್ಕೆ ಅವ್ರ ಪರ್ಸ್ಪೆಕ್ಟಿವ್ ಏನೇ ಗೊತ್ತಿಲ್ಲ ನನಗೆ, ಬಟ್ ನಿಮ್ಮ ಪರ್ಸ್ಪೆಕ್ಟಿವಿಂದ ಹೆಂಗೆ ಸೂಟ್ ಆಗ್ತೀರ ನಿಮ್ಗೆ ಅನಿಸ್ತು? ನನಗೆ ಹೇಗೆ ಸೂಟ್ ಆಗ್ತೀನಿ ಅನ್ನೋದ್ಕಿಂತ ಡೈರೆಕ್ಟರ್ ಒಂದು ಫ್ರೇಮ್ ವರ್ಕ್ ಇರುತ್ತೆ ಅವ್ರ ಕತೆ ಬರೆದಾಗ, ಅದ್ರೊಳಗೆ ನಾನು ಹೇಗೆ ಫಿಕ್ಸ್ ಆಗ್ತೀನಿ ಅನ್ನೋ ತುಂಬ ಡೈರೆಕ್ಟರ್ ಆಕ್ಟರ್ ಆಗಿರ್ಬೇಕು ಅನ್ನೋದು ನಂಗೆ ಇಷ್ಟ. ಅವ್ರ ಕನಸಿನ ಒಂದು ಪಾತ್ರಕ್ಕೆ ನಾನು ಹೇಗೆ ಅಲ್ಲಿ ರಿಜಿಸ್ಟರ್ ಆಗ್ತೀನಿ ಅನ್ನೋದು ತುಂಬಾ ಚಾಲೆಂಜಿಂಗ್ ಅನಿಸ್ತು. ಬಿಕಾಸ್ ಜಾನಕಿ ಪಾತ್ರ ಸ್ಟಾರ್ಟಿಂಗ್ ಇತ್ತಲ್ಲ, ಅದು ತುಂಬಾನೇ ಕಷ್ಟ. ವೆರಿ ಸೋಬರ್ ಅವಳು ಒಂದು ಏನೋ ಜಸ್ಟ್ ಪಾಸ್ಟ್ ಔಟ್ ಕಾಲೇಜ್ ಗರ್ಲ್ ಅವಳು. ಸೊ ಆ ಒಂದು ಇನ್ನೋಸೆನ್ಸ್ನ ನನಗೆ ತಗೊಂಬರಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಅದೆಲ್ಲ ತುಂಬಾ ಹೋಮ್ವರ್ಕ್ ಮಾಡಿದ್ದೀನಿ. ಸರ್ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ನನಗೆ ಐ ಕ್ಯಾನ್ ಡೂ ದಿಸ್ ಆಲ್ಸೋ ಅನ್ನೋರ್ ಥರ, ಯಾ ಇಟ್ಸ್ ಗುಡ್ ಕ್ಯಾರೆಕ್ಟರ್, ನನಗೆ ಈ ಪಾತ್ರನೂ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋ ಖುಷಿ ಇತ್ತು ನನಗೆ ಎಂಡ್ ಆಫ್ ದ ಕ್ಯಾರೆಕ್ಟರ್. ನೀವು ಒಂದು ಮಾತು ಹೇಳಿದ್ರಿ, ಅಂದರೆ ಜಾಸ್ತಿ ಏನು ಹೇಳಿ ಆಕ್ಸೆಸರೀಸ್ ಎಲ್ಲ ಇಲ್ಲದೆ ಇರುವಂಥ, ಈಗಲೂ ಕೂಡ ನೀವು ಹಾಗೆ ಇದ್ದೀರಾ, ಆಕ್ಸೆಸರೀಸ್ ಎಲ್ಲ ಕಡಿಮೆ ಇದೆ. ಸೊ ಜಾನಕಿನೂ ಹಾಗೆ ಅನಿಸುತ್ತೆ ಸ್ವಲ್ಪ ಕೈಂಡ್ ಆಫ್ ರಿಕ್ವೈರ್ಮೆಂಟ್ ಇದ್ದಲ್ಲಿ. ಏನೋ ನಾವು ಫಂಕ್ಷನ್ ಇದ್ದಾಗ ಮಾತ್ರ, ಫಂಕ್ಷನಲ್ಲೂ ಜಾಸ್ತಿ ಏನಿಲ್ಲ, ಓವರಾಗಿ ಹಾಕೊಳ್ಳಲ್ಲ. ಬಟ್ ಯಾರು ಜಾನಕಿನ ನೀವಾ? ಜಾನಕಿನೂ ಅಷ್ಟೇ, ಗಾನವಿನೂ ಅಷ್ಟೇ. ಸೊ ಮೇ ಬಿ ಎಂಗೇಜ್ಮೆಂಟ್ ಸೀನಲ್ಲೆಲ್ಲ ನೋಡಿರ್ತಾರೆ ಆಡಿಯನ್ಸ್. ಸೊ ಅದೇ ತರ ನಾನು ಇರ್ತೀನಿ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್. ಓಕೆ, ಯಾಕೆಂದ್ರೆ ಯೂಶ್ವಲಿ ಈ ಎಂಥ ಸೀನ್ ಇದ್ರೂ ಕೂಡ ಆಕ್ಸೆಸರೀಸ್ ಇಲ್ಲದೆ ಯಾರು ಕಾಣಲ್ಲ ಸೀರಿಯಲ್ಗಳಲ್ಲಿ, ಯೂಶ್ವಲಿ ಎಲ್ಲ ಇರ್ತಾರೆ. ಸೊ ದಟ್ಸ್ ಪಾರ್ಟ್ ಆಫ್ ದ ಗೇಮ್. ಬಟ್ ದಿಸ್ ಸೀರಿಯಲ್ ದ ಸಿಂಪ್ಲಿಸಿಟಿ ಇಸ್ ಮೋರ್ ಬ್ಯೂಟಿಫುಲ್ ಇಲ್ಲಿ. ಇಟ್ಸ್ ಯೋರ್ ಫೇಸ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್, ಆ ಬ್ಯೂಟಿ ತೋರಿಸುತ್ತೆ ಈ ಸೀರಿಯಲ್ ಅಲ್ಲಿ. ಸೊ ಒಂದು ವರ್ಷದ ನಂತರ ಈಗ ನೀವು ಸುಮಾರು ಎಪಿಸೋಡ್ಗಳಿಗೆ ಶೂಟ್ ಮಾಡಿದಿರಿ. TNS ಅವ್ರ ಜೊತೆ ಅಭಿನಯ ಕೂಡ ಮಾಡ್ಬೇಕು ನೀವು, ನಾಟ್ ಅಂಡರ್ ಹಿಸ್ ಡಿರೆಕ್ಷನ್, ಬಟ್ ಯು ಹ್ಯಾವ್ ಟು ಆಕ್ಟ್ ವಿತ್ ಹಿಮ್. ಸೊ ಆ ಅನುಭವ ಹೇಗಿತ್ತು? ಒಬ್ಬ ನಟನಾಗಿ, ಒಬ್ಬ ಸಹ ನಟನಾಗಿ ಹೇಗೆ TNS? ಸೊ ಪ್ರತಿಯೊಬ್ಬ ಆರ್ಟಿಸ್ಟಿಗೂ ಅವ್ರ ಎದುರುಗಡೆ ಆಕ್ಟ್ ಮಾಡ್ತೀವಲ್ಲ, ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಹೇಗೆ ಅಂದ್ರೆ ಆ ವೈಬ್ರೇಷನ್ ವಿಲ್ ಬಿ ಪಾಸಿಂಗ್, ಆ ಇಮೋಷನ್ಸ್ ನಮಗೆ ಪಾಸ್ ಆಗ್ತಾ ಇರುತ್ತೆ. ಸೊ ನಾನು ಯಾವಾಗ್ಲೂ ಐ ಮೀನ್ ಇಟ್ಸ್ ಅಮೇಝಿಂಗ್, ಅನ್ಎಕ್ಸ್ಪ್ಲೇನ್ಡ್ ಅದು. ಅವರೊಂದು ಆ ಭಾವನೆ ಕೊಡೋದಕ್ಕೆ ನನಗೆ ಆ್ಯಡ್ ಆನ್ ಆಗುತ್ತೆ ನನ್ನ ಪಾತ್ರಕ್ಕೆ, ಕ್ಯಾರೆಕ್ಟರ್. ಅವ್ರ ಮುಂದೆ ಕುತ್ಕೊಂಡು ನಾನು ಆಕ್ಟ್ ಮಾಡೋಷ್ಟೊತ್ತಿಗೆ ಅವತ್ತಿಂದು ದಿನದ ಎಪಿಸೋಡು ಇಟ್ಸ್ ಅ ಹ್ಯೂಜ್ ಕಮೆಂಟ್ ಇರುತ್ತೆ ಆಡಿಯನ್ಸ್ ಇಂದ, ಲಾಡ್ ಆಫ್ ರೆಸ್ಪಾನ್ಸ್ ಇರುತ್ತೆ. ಸೊ ವೆರಿ ಗುಡ್, ಆಲ್ ಪಾಸಿಟಿವ್ ರೆಸ್ಪಾನ್ಸಸ್ ಇರುತ್ತೆ. ಸೊ ಇಟ್ಸ್ ವೆರಿ ಗುಡ್. ಅಲ್ಲಿ ಅಂದ್ರೆ ತಂದೆ ಮಗಳು ಅಂತಾನೆ ಫೀಲ್ ಆಗುತ್ತೆ. ಇಸ್ ನೋ ಸೀತಾರಾಮ್ಸ್ ಡೈರೆಕ್ಟರ್, ಆ ಫೀಲಿಂಗ್ ಇರೋದೇ ಇಲ್ಲ ಅಲ್ಲಿ ನನ್ನ ತಂದೆನೇ ಅಂತ ನನಗೆ ಫೀಲ್ ಇರುತ್ತೆ. ಸೊ ಆ ಒಂದು ವೈಬ್ ತುಂಬಾ ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ಅಮೇಝಿಂಗ್ ವರ್ಕ್. ವೆರಿ ನೈಸ್. ಸೊ ಅದ್ರ ಜೊತೆಗೆ TNS ಒಂದು ಇದ್ರ ನಿರ್ದೇಶಕರು ಕೂಡ ಹೌದು, ಮಗಳು ಜಾನಕಿ ಧಾರಾವಾಹಿ. ಸೊ ಅಂದ್ರೆ ಅವ್ರು ಆಕ್ಟ್ ಮಾಡ್ತಾನೆ, ನಿಮಗೆ ನಿರ್ದೇಶನ ಕೂಡ ಮಾಡಬೇಕು, ತಮಗೆ ತಾವು ಕೂಡ ನಿರ್ದೇಶನ ಮಾಡಬೇಕಾಗತ್ತೆ. ಸೊ ಆ ಒಂದೊಬ್ಬ ನಿರ್ದೇಶಕನಾಗಿ TNS ಅವ್ರ ಜೊತೆಗಿನ ಕೆಲಸದ ಅನುಭವ ಹೇಗಿತ್ತು? ಅವ್ರು ಹೇಳ್ಕೊಡೋ ರೀತಿ ತುಂಬಾ ಚೆನ್ನಾಗಿದೆ. ಲೈಕ್ ಒಂದ್ ದಿವಸ ಬೈದಿಲ್ಲ ನನಗೆ. ನಾನು ಐ ಆಮ್ ಅ ಡಾನ್ಸರ್ ಬೇಸಿಕಲಿ, ನಾನು ಮೂಮೆಂಟ್ ಎಜುಕೇಟರ್. ನನಗೆ ಈ ಡೈಲಾಗ್ಸ್ ಸ್ಕ್ರಿಪ್ಟ್ ಓರಿಯೆಂಟೆಡ್ ಎಲ್ಲ ತುಂಬಾ ಕಷ್ಟ ಆಗೋದು. ಯಾಕಂದ್ರೆ ನಂದು ಚಿಕ್ಕಮಗಳೂರು ಭಾಷೆ, ಒಂದು ಪ್ರಾಪರ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಸೀರಿಯಲ್ ಆಗಲಿ ಮೀಡಿಯಾಕ್ಕಾಗಲಿ. ಸೊ ಆ ಪಿಕಪ್ ಮಾಡೋದು ಕಷ್ಟ ಆಗೋದು. ಸೊ ಸ್ಟಾರ್ಟಿಂಗ್ ಎಲ್ಲ ತುಂಬಾನೇ ಪೇಷನ್ಸ್ ಇಂದ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅವರು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಚಿಕ್ಕಮಗಳೂರು ಭಾಷೆ ಹೇಗೆ ಬೇರೆ ತರ ಇರುತ್ತೆ? ತಕ್ಕೊಂಡು ಇಲ್ಲಿ ತಗೊಂಡು ಹಾಕೊಂಡು ಹಾಕೊಂಡು ಏನೋ ಆ ತರ ಎಲ್ಲ ಗೊತ್ತಾಗಲ್ಲ. ಡೈಲೆಕ್ಟ್ ಅದು ಅಂದ್ರೆ ತುಂಬಾ ಇಷ್ಟ. ಮತ್ತೆ ನನ್ನ ಸ್ಲ್ಯಾಂಗ್ ಎಲ್ಲ ಬೇರೆ ಬೇರೆ ತರ ಇರ್ತಿತ್ತು. ಸೊ ಅದನ್ನೆಲ್ಲ ತುಂಬಾ ಕರೆಕ್ಟ್ ಮಾಡ್ತಾ ಇದ್ರು, ಇವಾಗ್ಲೂ ಕರೆಕ್ಟ್ ಮಾಡ್ತಾನೆ ಇರ್ತಾರೆ. ಸೊ
ಇಟ್ಸ್ ಈಸಿ ಗೋಯಿಂಗ್, ನೈಸ್ ಟು ವರ್ಕ್ ವಿತ್ ಹಿಮ್. ಖುಷಿ ಆಗುತ್ತೆ, ಅವ್ರ ಡೈರೆಕ್ಷನ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತೀವಿ. ಓಕೆ ಓಕೆ ಓಕೆ. ಸೊ ಗುಡ್. ಎಸ್, ನೈಸ್. ಈಗ 1 ವರ್ಷ 3 ತಿಂಗಳು 4 ತಿಂಗಳೇನೋ ಹೇಳಿರ್ತಾವೆ. ಆಯ್ತು. ಸೊ ನೀವು ಅಂದ್ರೆ ಮಗಳು ಜಾನಕಿ ಅಂತಾನೆ ನೀವು ಫೇಮಸ್ ಆಗ್ಬಿಟ್ಟಿದ್ರ ಒಂಥರ, ಅಲ್ವಾ? ಜಾನಕಿ ಅಂತಾನೆ. ಧಾರಾವಾಹಿ ನೋಡುವಂತ ಒಂದು ದೊಡ್ಡ ಸಮೂಹ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ನೋಡ್ತಾರೆ. ಆಮೇಲೆ ಎಸ್ಪೆಷಲಿ TNS ಅವ್ರ ಧಾರಾವಾಹಿಗಳಂತೂ ಕಾಯ್ದು ನೋಡಿ. ಎಸ್ 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 ಎಸ್. ಸೊ ಹಾಗಿದೆ. ಸೊ ಈ ಒಂದು ವರ್ಷದ ಅವಧಿನಲ್ಲಿ ನಿಮ್ಗೆ ಸಿಕ್ಕಂತ ಅಂದ್ರೆ ನಿಮ್ಮ ಧಾರಾವಾಹಿ ಸಂಬಂಧಪಟ್ಟಂತೆ ಅಥವಾ ನಿಮಗೆ ಪರ್ಸ್ನಲ್ ಆಗಿ ಸಿಕ್ಕಂತ ಒಂದು ಕಾಂಪ್ಲಿಮೆಂಟ್ ನೆನಪಿಡುವಂಥದ್ದು ಏನಾದರೂ ಇದೆಯಾ? ಅಂದ್ರೆ ಈ ತರ ನಾವು ಕನೆಕ್ಟ್ ಆಗಿದೀವಿ ಅಂತ ಅನ್ಸೋ ಥರ. ತುಂಬಾ ಜನ ಪಾತ್ರಕ್ಕೆ ತುಂಬಾ ಕನೆಕ್ಟಿವ್ ಆಗಿದ್ದಾರೆ. ತುಂಬಾ ಜನಗೆ ಆ ಪಾತ್ರ ಅವ್ರ ಲೈಫ್ ನಿಜ ಜೀವನದಲ್ಲಿ ಆಗಿದೆ ಆ ತರ ಅನುಭವ. ಒಬ್ರೊಬ್ರು ಸಂವಾದ ಹೋದಾಗಂತೂ ತಪ್ಕೊಂಡು ಅಳ್ತಾ ಇರ್ತಾರೆ, ಕಂಪ್ಲೀಟ್ಲಿ ಒಂದು ದುಃಖ ಭರಿತವಾಗಿರ್ತಾರೆ. ನಿಮ್ಮನ್ನ ನೋಡಿ ನಾನು ಮೋಟಿವೇಟ್ ಆಗ್ತಾ ಇದ್ದೀನಿ ಇವಾಗ. ಯಾವಾಗ್ಲೂ ನಾನು ಚಿಕ್ಕ ವಯಸ್ಸಿಂದನೂ ಇತ್ತು, ಪೀಪಲ್ ಶುಡ್ ಗೆಟ್ ಇನ್ಸ್ಪೈರ್ಡ್ ಬೈ ವಾಟ್ ವಿ ಡೂ. ಸೊ ನಾವು ಅವಾಗಿಂದ ಅಪ್ಪಾಜಿ ಅವ್ರನ್ನ ನೋಡ್ಕೊಂಡೇ ಬಂದಿರೋದು ಫಿಲ್ಮ್ಸ್ ಎಲ್ಲ. ಸೊ ಅವ್ರ ಮೂವಿ ನೋಡಿದಾಗ ನಮ್ಗೆಲ್ಲ ಇನ್ಸ್ಪೈರಿಂಗ್ ಆಗಿರ್ತಿತ್ತು. ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ರು, ಸೋ ಮೋಟಿವೇಟಿಂಗ್ ಕ್ಯಾರೆಕ್ಟರ್. ಸೊ ಪ್ರತಿಯೊಂದು ಆರ್ಟಿಸ್ಟಿಗೂ ಅದೊಂದು ಖುಷಿ ಇರುತ್ತೆ, ಯಾರಾದ್ರೂ ಅವ್ರ ಪಾತ್ರದಿಂದ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಅಂದ್ರೆ. ಸೊ ಆ ಥರ ಒಂದು ಖುಷಿ ಆಗ್ತಾ ಇತ್ತು ಅವ್ರು ನೋಡಿದಾಗ. ಸೊ ಅವ್ರ ಪ್ರೀತಿಗಳನ್ನ ಹೇಗೆ ನಾನು ಥ್ಯಾಂಕ್ ಯು ಇಟ್ಸ್ ವೆರಿ ಸ್ಮಾಲ್ ವರ್ಡ್ ಅನ್ಸುತ್ತೆ. ಸೊ ನಾನು ಇನ್ನೂ ಸ್ಟ್ರಾಂಗ್ ಆಗಿ ಚಾಲೆಂಜಿಂಗ್ ಆಗಿ ಆ ಪಾತ್ರನ ತುಂಬಾ ಸೀರಿಯಸ್ ಆಗಿ ತಗೊಂಡು ವರ್ಕ್ ಮಾಡಬೇಕು ಅನ್ನೋ ಒಂದು ಇದು ಬರ್ತಾ ಇತ್ತು ನನಗೆ, ಮೋಟಿವೇಟ್ ಆಗಿ. ಸೊ ಸಂವಾದಗಳನ್ನೆಲ್ಲ ನೀವು ಜನರ ಜೊತೆ, ಟೀಮ್ ಜೊತೆ ಹೋಗಿ ಮಾಡೋದು? ಹೌದು, ಗುಡ್ ರೆಸ್ಪಾನ್ಸ್ ಸಂವಾದದಲ್ಲೆಲ್ಲ. ಅದೊಂದು ಅಂದ್ರೆ ಬಹುಶಃ TNS ಅವರೇ ಶುರು ಮಾಡಿದೆ ಅನ್ಸುತ್ತೆ ಅದು ಕೂಡ. ಹೌದು ಹೌದು, ಅವ್ರದೇ ಒಂದು ಸ್ಟೈಲ್, ಕಟ್ಟೆ ನಿಂತ್ಕೊಂಡು ಸಂವಾದ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾಕೆಂದ್ರೆ ಜನರಿಗೆ ಔಟ್ಲೆಟ್ ಬೇಕು ಮಾತಾಡಕ್ಕೆ. ಫೇಸ್ಬುಕ್ ಒಂದು ಸಿಕ್ಕಿದೆ, ಬಟ್ ನೀವು ಮುಖತಃ ಸಿಕ್ಕು ನೀವು ಅವ್ರಿಗೆ ಏನಾದ್ರು ಸ್ಟ್ರಾಂಗ್ ಆಗಿ ಅನ್ಸಿದ್ದನ್ನ ಹೇಳಕ್ ಒಂದು ಅವಕಾಶ ಸಿಗೋದಿದೆಯಲ್ಲ, ಅದು ಬಹುಶಃ ಅವ್ರಿಗೊಂದು ಪರ್ಗೇಶನ್ ತರ ಅವ್ರಿಗೆ ಔಟ್ಲೆಟ್. ಜೊತೆಗೆ ಟೀಮ್ಗೂ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಲ್ವಾ? ನೀವು ಒಂಥರ ನೋಡಿದ್ರೆ ಜನ ಇನ್ನೊಂಥರ ನೋಡ್ಬೋದು. ಸೊ ಆ ಥರದ್ದಿರುತ್ತೆ. ಇಟ್ಸ್ ಅ ಗುಡ್ ಥಿಂಗ್. ಇನ್ನು ನೀವು ಹೇಳಿದ್ರಿ ಚಿಕ್ಕಮಗಳೂರು ಅಂತ, ನಿಮ್ಮ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಮ್ಮ ತಂದೆ ತಾಯಿ, ನೀವು ಆಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ದ, ಹೇಗೆ ಮನೇಲಿ? ವಾಟ್ ವಾಸ್ ದ ಅಟ್ಮಾಸ್ಫಿಯರ್? ಇಟ್ಸ್ ಅ ಬಿಗ್ ಸ್ಟೋರಿ ಆಕ್ಚುಲಿ, ಲಾಂಗ್ ಜರ್ನಿ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಐ ಥಿಂಕ್ ಹೋಲ್ ಪ್ರೋಗ್ರಾಮ್ ವಿಲ್ ಗೆಟ್ ಓವರ್. ಸೊ ನನ್ನ ತಂದೆ ತಾಯಿ ರೈತರು, ಕಾಫಿ ಬೆಳಿತೀವಿ, ಅಕ್ಕಿ ಬೆಳಿತೀವಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಂದು ಎಜುಕೇಶನ್ ಎಲ್ಲ ಬಂದು ಹಾಸ್ಟೆಲ್ ಲೈಫ್. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರ್ ತೋಟದಲ್ಲಿ ಇಂಟೀರಿಯರ್ ಇದಾರೆ ಅಂದ್ರೆ ಅವ್ರ ಮಕ್ಕಳೆಲ್ಲ ಹಾಸ್ಟೆಲ್ ಅಲ್ಲೇ ಬೆಳೆಯೋದು ಮೋಸ್ಟ್ ಆಫ್ ದಮ್. ಈಗ ರೀಸೆಂಟ್ಲಿ ಚೇಂಜ್ ಆಗಿದೆ ಅದು, ಬಟ್ ನಮ್ದೆಲ್ಲ ಚೈಲ್ಡ್ಹುಡ್ ಹಾಸ್ಟೆಲಲ್ಲೇ. ನಮ್ಗೆ ಅವಾಗೆಲ್ಲ ಹೇಗೆ ಅಂದ್ರೆ ಐ ಆಮ್ ಲೈಕ್ ನಾಟ್ ಆವ್ರೇಜ್ ಸ್ಟೂಡೆಂಟ್, ವೆರಿ ಗುಡ್ ಅಟ್ ಸ್ಪೋರ್ಟ್ಸ್, ವೆರಿ ಗುಡ್ ಅಟ್ ಕಲ್ಚರಲ್ ಆಕ್ಟಿವಿಟಿ, ತುಂಬಾ ನಾಟಿ. ಹೀಗ್ ಮಾಡು ಅಂದ್ರೆ ಅದು ಯಾಕೆ ಹಾಗೆ ಮಾಡ್ಬೇಕು ಅನ್ನೋ ಕ್ವೆಶನ್ ಜಾಸ್ತಿ ಓಡ್ತಿತ್ತು. ಸೊ ಐ ವಾಂಟ್ ಆಲ್ವೇಸ್ ಗೋ ಔಟ್ ಆಫ್ ದ ಫ್ರೇಮ್, ಬೌಂಡ್ರಿನ ದಾಟ್ ಹೋಗ್ಬೇಕು, ಹೇಗಿರುತ್ತೆ ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲ ಇರ್ತಾ ಇತ್ತು. ಸೊ ಆ ಥರ ಒಂದು ಬೆಳೀತಾ ಬೆಳೀತಾ ಬೇರೆ ಬೇರೆ ಸ್ಕೂಲು, college, and so I ended up my education in Mangalore University. So ಅಲ್ಲಿ ನಂದು ಗ್ರಾಜುಯೇಷನ್ ಆಯಿತು. ಸೊ ಆಮೇಲೆ ಏನಾದರೂ ಮಾಡಬೇಕಲ್ಲ, ಈಗ ಇಂಜಿನಿಯರ್ ಆಗೋಕ್ಕಾಗಲ್ಲ, ಡಾಕ್ಟರ್ ಆಗೋಕ್ಕಾಗಲ್ಲ, ಏನು ಮಾಡೋದು ಇವಾಗ? ಸೊ ಐ ಓನ್ಲಿ ನ್ಯೂ ದಟ್ ನನ್ನಲ್ಲಿ ಒಂದು ಡ್ಯಾನ್ಸ್, ಆ ರಿದಮ್ಗೆ ಐ ಕ್ಯಾನ್ ಪಿಕ್ ಇಟ್ ಅಪ್ ಅನ್ನೋದು. ಸೊ ಕಾಲೇಜಲ್ಲಿ ಏನೇ ಈವೆಂಟ್ ಆದ್ರೂ ಗಾಂವಿ ನೀನ್ ಡಾನ್ಸ್ ಹೇಳ್ಕೊಡು ಅಂತ ಬರೋರು. ಸೊ ಇಟ್ಸ್ ಅ ಗಾಡ್ ಗಿಫ್ಟ್ ನನಗೆ ಡಾನ್ಸ್ ಅನ್ನೋದು. ಸೊ ಕೊರಿಯೋಗ್ರಫಿ ಮಾಡ್ತಿದ್ದೆ. ಸೊ ಒಂದಿನ ಹೀಗೆ ಎಕ್ಸಾಮ್ ಮುಗೀತು, ಸ್ಟೋನ್ ಬೆಂಚಲ್ಲಿ ಕೂತಿದ್ವಿ. ನನ್ನ ಫ್ರೆಂಡ್ ಒಬ್ರು ಬಂದ್ಬಿಟ್ಟು, ಸೀನಿಯರ್ ಬಂದು, ಯು ಶುಡ್ ಡೂ ಸಮಥಿಂಗ್ ಇನ್ ಡಾನ್ಸ್ ಕಾನ್ವಿ, ನೀನು ಆರ್ಟ್ ಫೀಲ್ಡಲ್ಲಿ ಹೋಗಬೇಕು, ಸೂಟ್ ಫಾರ್ ದ್ಯಾಟ್ ಅಂತ. ಸೊ ಓಕೆ ಫೈನ್, ಬಟ್ ನಂದು ನಮ್ಮ ಫ್ಯಾಮಿಲಿಲಿ ಆರ್ಟ್ ಫೀಲ್ಡ್ ಎಲ್ಲ ಅವಾಗ ಪ್ರಿಟಿ ತುಂಬ ಏನೋ ಕ್ರೈಮ್ ಥರ ನೋಡೋ. ಸೊ ಚಿಕ್ಕಮಗಳೂರು ಅಂದರೆ ಯು ಗೆಟ್ ಮ್ಯಾರಿಡ್ ಆ್ಯಂಡ್ ಸೆಟಲ್ ಡೌನ್ ಇನ್ ಅ ನೈಸ್ ವೇ ಅನ್ನೋರ ಥರ ಇರ್ತಿತ್ತು ಯಾವಾಗಲೂ. ಸೊ ಆ ಬೌಂಡ್ರಿನ
ಬಿಡಿಸ್ಕೊಂಡು ದೂಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಸ್ಟ್ರಗಲ್ ಇತ್ತು. ಸೊ ಆಮೇಲೆ ಮ್ಯಾಂಗ್ಳೂರಿಗೆ ಮತ್ತೆ ಎಜುಕೇಷನ್ ಮುಗಿದ್ಮೇಲೆ ಮತ್ತೆ ಹೋದೆ. ಕಾರ್ ಡ್ರೈವ್ ಮಾಡಬೇಕು ಅಂತ ಕಲಿಬೇಕು ಅಂತ ಹೇಳಿ ಸುಳ್ಳು ಹೇಳಿ ಹೋಗಿ ಐ ಸ್ಟಾರ್ಟೆಡ್ ಕೋರಿಯೋಗ್ರಾಫಿಂಗ್ ಡ್ಯಾನ್ಸ್. ಓಕೆ. ಎಲ್ಲಿಗೆ ಹೋದ್ರಿ ವಾಪಸ್ ಮತ್ತೆ ನೀವು? ನಾನು ಡಿಗ್ರಿ ಆದ್ಮೇಲೆ ಚಿಕ್ಕಮಂಗ್ಳೂರಿಗೆ ಬಂದೆ. 1 ಮಂತ್ ಮನೇಲಿದ್ದೆ. ನನ್ಗೆ ಇರಕ್ ಆಗ್ತಾ ಇರ್ಲಿಲ್ಲ. ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್. ಹಿಂಗೆ ಸ್ವಲ್ಪ ದಿವಸ ಇದ್ರೆ ನನ್ ಮದ್ವೆ ಮಾಡಿ ಐ ಥಿಂಕ್ ಐ ಬಿಕಮ್ ಐ ರಿಯಲಿ ವಾಂಟೆಡ್ ಟು ಡೂ. ಅದು ಇಟ್ ಕಮ್ಸ್ ಫ್ರಮ್ ಇನ್ಸೈಡ್. ಅವಾಗ ಮಾತ್ರ ನೀವು ಲೈಫ್ ಅಲ್ಲಿ ರಿಸ್ಕ್ ತಗೊಳಕ್ ಆಗೋದು. ಇಫ್ ಯೋರ್ ಹಾರ್ಟ್ ಡಸಂಟ್ ಸ್ಪೀಕ್, ನೀನ್ ಏನಾದ್ರು ಜೀವನದಲ್ಲಿ ಮಾಡಬೇಕು ಮಾಡಕ್ ಏನು ಬೇಡ, ನೀನ್ ರಿಲ್ಯಾಕ್ಸ್ಡ್ ಆಗಿರು ಅಂದ್ರೆ ಅವಾಗ ರಿಲ್ಯಾಕ್ಸ್ಡ್ ಆಗಿರ್ತೀನಿ. ಅದು ಇಟ್ ಹ್ಯಾಪನ್ಸ್ ಫ್ರಮ್ ಇನ್ಸೈಡ್. ಯು ಹ್ಯಾವ್ ಟು ಗೋ ಅಂಡ್ ಜಸ್ಟ್ ಗೋ ಅಂತ. ಸೊ ಹಾಗೆ ನಾನು ಹೋದೆ. ಹೌ ದ ಥಿಂಗ್ ವೆಂಟ್ ಆಫ್. ಆಮೇಲೆ ಸ್ಲೋಲಿ ನಮ್ಮ ತಂದೆ ಏನು ಮಾಡ್ತಿದ್ದೆ, ಪ್ಲೀಸ್ ಬಂದ್ಬಿಡು ಮನೆಗೆ, ಹಂಗೆ ಇಲ್ಲ ನಾನು ಡಾನ್ಸ್ ಹೇಳ್ಕೊಡ್ಬೇಕು. ಹಾಗೆ ಡಾನ್ಸ್ ಎಲ್ಲ ಇದು ಮಾಡ್ಬಾರ್ದು. ನಾನು ಹೇಳಿದೆ ಡಾನ್ಸ್ ಎಲ್ಲ ಡಾನ್ಸ್ ಮಾಡಲ್ಲ ಸ್ಟೇಜ್ ಮೇಲೆ, ನಾನು ಟೀಚ್ ಮಾಡ್ತೀನಿ. ಅದರಿಂದ ಎಜುಕೇಷನ್ ಇದೆ ಅದರಲ್ಲಿ. ಐ ಡೂ ದ್ಯಾಟ್. ಇದು ಬೇರೆ ಥರ, ನೀವು ಒಂದೇ ದೃಷ್ಟಿಲಿ ನೋಡಬೇಡಿ ಅಂತ ಎಲ್ಲ ಕನ್ವಿನ್ಸ್ ಮಾಡೋಷ್ಟೊತ್ತಿಗೆ ತುಂಬ ದಿವಸಗಳಾಯಿತು. ದೆನ್ ಫೈನಲಿ ಎಕ್ಸೆಪ್ಟ್ ಮಾಡಿದ್ರು. ಸೊ ಐ ಎಂಡೆಡ್ ಅಪ್, ನನಗೊಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಜಾಬ್ ಆಯಿತು. ಸೊ ಚಿಕ್ಕಮಂಗ್ಳೂರಲ್ಲೇ ಅಂಬರ್ ವ್ಯಾಲಿ ಅಂತ. ಸೊ ಅಲ್ಲಿ ನನ್ನ ಲೈಫ್ ಟರ್ನ್ ಆಯಿತು. ಆರ್ಟಿಸ್ಟ್, ಕಲೆ ಅಂದ್ರೆ ಏನು, ಕಲಾವಿದ್ರಂದ್ರೆ ಹೇಗಿರ್ತಾರೆ, ತುಂಬ ಡೀಪಾಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ಟ್ ಕಲೆ ಬಗ್ಗೆ. ಸೊ ದಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವೇರ್ ಐ ಗಾಟ್ ಲೈಕ್ ಎಜುಕೇಷನ್ ಇಲ್ದಲೇ ಕಲಿಸ್ತಾ ಎಜುಕೇಷನ್ ಸಿಗೋದಿದೆಯಲ್ಲ, ನಮಗೆ ನಾಲೆಜ್ ಸಿಗೋದು, ಇಟ್ಸ್ ವೆರಿ ಡೀಪ್ಲಿ ಇನ್ಸ್ಪೈರಿಂಗ್ ಅದು. ಸೊ ಮಕ್ಕಳ ಜೊತೆ ನೀನು ವರ್ಕ್ ಮಾಡೋಷ್ಟೊತ್ತಿಗೆ ಹ್ಯಾವ್ ಟು ಬಿ ಮೋರ್ ಸೆನ್ಸಿಟಿವ್. ಏನು ಮಾಡ್ತಿದ್ಯಾ, ಏನು ಹೇಳ್ಕೊಡ್ತಾ, ಇನ್ನು ನೀನು ಕಾಲೇಜಲ್ಲಿಲ್ಲ, ನೀನು ಮಕ್ಕಳದು ಚೈಲ್ಡ್ಹುಡ್ ಮುಗೀತು. ಸೊ ಐ ಹ್ಯಾವ್ ಟು ಬಿ ಟೀಚರ್. ಸೊ ನೀನು ಹೇಗಿರ್ತೆ, ಬಿಕಮ್ ಅ ಟೀಚರ್. ಸೊ ಆ ಥರ ಎಲ್ಲ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ದೆನ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್. ನನಗೆ ಒಂದು ಕಡೆ ಒಂದೇ ಜಾನರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಐ ಹ್ಯಾವ್ ವಾಂಟೆಡ್ ಟು ಟ್ರಾವೆಲ್, ಎಕ್ಸ್ಪ್ಲೋರ್ ಕಲೆ ಅಂದರೆ ಏನೇನಿದೆ ಆರ್ಟ್. ಬಿಕಾಸ್ ನಮಗೆ ಅವಾಗ ಯಾವುದ್ರ ಬಗ್ಗೆನೂ ನಾಲೆಡ್ಜ್ ನಮಗೆ ಜಾಸ್ತಿ ಸಿಕ್ಕಿಲ್ಲ. ಲೈಕ್ ಹಿಯರ್ ಆ್ಯಂಡ್ ದೇರ್. ಈ ಹಾಸ್ಟೆಲಲ್ಲಿ ಓದು, ಇದು ಚೆನ್ನಾಗಿಲ್ಲ, ಇನ್ನೊಂದು ಸ್ಕೂಲಿಗೆ ಹೋಗು, ಇಟ್ಸ್ ಜಸ್ಟ್ ಲರ್ನಿಂಗ್ ಆ್ಯಂಡ್ ಎಕ್ಸಾಮ್ಸ್. ಬರೀ ಮಾರ್ಕ್ಸ್ ಕಾರ್ಡಿಗೆಗೋಸ್ಕರ ನಾವು ಓದ್ತಾ ಇದ್ವಿ ಬಿಟ್ಟರೆ ನಾಟ್ ಅಬೌಟ್ ವಾಟ್ ವಿ ಹ್ಯಾವ್ ಟು ಡೂ ಆನ್ ಆರ್. ಸೊ ನಾವ್ ಐ ಗಾಟ್ ಅ ಚಾನ್ಸ್ ಟು ಎಕ್ಸ್ಪ್ಲೋರ್. ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಓಲ್ಡನ್ ಆರ್ಟ್ ಫಾರ್ಮ್ಸ್ ಎಲ್ಲ ಟ್ರಾವೆಲ್ ಮಾಡಿದೆ. ಮಾರ್ಷಲ್ ಆರ್ಟ್ಸ್ಗೆ ಪ್ರಾಕ್ಟೀಸ್ ಮಾಡಿದೆ, ಕಥಕ್ ಪ್ರಾಕ್ಟೀಸ್ ಮಾಡಿದೆ, ಎಕ್ಸಾಮ್ಸ್ ಬರೆದೆ. ಸೊ ಇದೇ ಥರ ಹೋಗ್ತಾ ಒಂದು ದಿವಸ ರಂಗಶಂಕರದಕ್ಕೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಲ್ಲಿ ರಂಗಶಂಕರ ರೀಚ್ ಆದೆ. ಸೊ ದೇರ್ ಐ ಮೆಟ್ ಫ್ಯೂ ಪೀಪಲ್. ಅವ್ರು ಸ್ವಲ್ಪ ಕೊರಿಯೋಗ್ರಫಿ ಕೆಲಸ ಕೊಟ್ಟರು. ದೆನ್ ಅಲ್ಲಿ ಸ್ವಲ್ಪ ಇಂಟ್ರಡ್ಯೂಸ್ ಆಯಿತು. ನಾನು ಅಲ್ಲಿ ಮ್ಯೂಸಿಕಲ್ ಮಾಡ್ತಾ ಇದ್ವಿ ಬೇರೆ ಸ್ಕೂಲ್ಗಳಲ್ಲೆಲ್ಲ. ಸೊ ಮ್ಯೂಸಿಕಲ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅದೆಲ್ಲ ನಮಗೆ ನೋಡಿ ಅಭ್ಯಾಸ ಇತ್ತು, ಆರ್ಗನೈಸ್ಡ್ ಮಾಡೋ ಅಭ್ಯಾಸ ಆಯಿತು. ಸೊ ದೆನ್ ವೈ ಕಾಂಟ್ ಯು ಜಾಯಿನ್ ಫಾರ್ ಸಮ್ ವರ್ಕ್ಶಾಪ್ ಲೈಕ್ ಥಿಯೇಟರ್ ಮೂಮೆಂಟ್ ವರ್ಕ್ಶಾಪ್ ಅಂತ ಆಯಿತು. ಸೊ ಅಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದೇ ನನಗೆ ನಾಲೆಜೇ ಇಲ್ಲ. ಬಿಕಾಸ್ ಐ ಆಮ್ ವೆರಿ ಶೈ ಪರ್ಸನ್ ಇನ್ ಆ್ಯಕ್ಟಿಂಗ್. ನನಗೆ ಆ್ಯಕ್ಟಿಂಗ್ ಮಾಡೋದಂದ್ರೆ ತುಂಬ ನಾಚಿಕೆ. ಡಾನ್ಸ್ ಮಾಡು ಅಂದರೆ ಮಾಡಿಬಿಡ್ತೀನಿ, ಆದರೆ ಆ್ಯಕ್ಟಿಂಗ್ ಮಾಡು ಅಂದರೆ ಭಾರಿ ನಾಚಿಕೆ ಇತ್ತು.
ಸೊ ಅಲ್ಲಿ ಹೋದಾಗ ನಂದು ಟೀಚರ್ ಒಬ್ರು ಐ ಗಾಟ್ ಮೆಟ್ ರೈಟ್ ಪರ್ಸನ್, ವಿವೇಕ್ ವಿಜಯ್ ಕುಮಾರನ್ ಅಂತ. ಅವರು ನನಗೆ ಆಕ್ಟಿಂಗ್ ನವರಸದಲ್ಲಿ ಇನ್ವಾಲ್ವ್ಮೆಂಟ್, ಆಕ್ಟಿಂಗ್ ಟ್ರೈನಿಂಗ್ ಎಲ್ಲ ಬೇರೆ ಥರನೇ ಇರುತ್ತೆ. ಸೊ ನನ್ಗಲ್ಲಿ ಮನಸ್ಸಿನಲ್ಲಿರೋ ಒಂದು ನಾಚಿಕೆ ಅದೆಲ್ಲ ಜಸ್ಟ್ ಓಪನ್ ಅಪ್. ಜಸ್ಟ್ ನವರಸ ಅವೆಲ್ಲ ಒಂದು ಓಪನ್ ಆಗಿ ಒಂದು 4 ಜನಗಳ ಮುಂದೆ ಆಕ್ಟ್ ಮಾಡೋದ್ರಿಂದ ಹಿಡಿದು ಹಿ ರಿಯಲಿ ಮೇಡ್ ಮೀ ಟು ಆಕ್ಟ್. Then end of the workshop he said, you can be an actor, why can't you try? Yeah, you can try, you have an expressive face when you have a dancing, so acting alone in try ಮಾಡಬಹುದು ಅಂತ. ಸೊ ಡೆಫಿನೆಟ್ಲಿ ನಾವು ಎಲ್ಲ ಮೂವಿ ನೋಡೇ ಬೆಳೆದಿರ್ತೀವಿ. ಒಂದಲ್ಲ ಒಂದು ಮನಸ್ಸಲ್ಲಿ ಆರ್ಟಿಸ್ಟಿಕ್ ಫೀಲ್ಡ್ ಇದೆ ಅಂದರೆ ನಾವು ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋದಿರುತ್ತೆ, ಏನಾದರೂ ಸಾಧನೆ ಮಾಡಬೇಕು ಅನ್ನೋಂತ. ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಆರ್ಟ್ ಫಾರ್ಮ್ಸ್, ಆ್ಯಕ್ಟಿಂಗ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಡಿಷನ್ಸಿಗೆ ಹೋದೆ, ರಿಜೆಕ್ಟ್ ಆದೆ, ಮತ್ತೆ ಹೋದೆ, ರಿಜೆಕ್ಟ್ ಆದೆ. ಸೊ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಇಟ್ ಹ್ಯಾಪನ್ ಅಂಡ್ ಎಂಡ್ ಸ್ವಲ್ಪ ವರ್ಷ ಆದಮೇಲೆ ಐ ಎಂಡೆಡ್ ಅಪ್ ವಿತ್ ಮಗಳು ಜಾನಕಿ. ನನ್ನ ಮನಸ್ಸಲ್ಲಿ ಏನಿತ್ತು ನನಗೆ ಅದೇ ಥರ ಒಂದು ಪಾತ್ರ ಸಿಕ್ತು, ರೆಸ್ಪೆಕ್ಟಿವ್ ರೋಲ್. ಖುಷಿ ಆಯಿತು ನನಗೆ. ಐ ಆಮ್ ಹ್ಯಾಪಿ ವಿತ್ ದ ಪ್ರಾಜೆಕ್ಟ್. ಸೊ ಲಾಂಗ್ ಜರ್ನಿ ನೀವು ಹೇಳ್ದಂಗೆ. ಯಾ, ಕಟ್ ಶಾರ್ಟ್ ಮಾಡಿ ಹೇಳಿದ್ದೀನಿ. ಯಾ. ಈಗ ಮತ್ತೆ ವಾಪಸ್ ನಿಮ್ಮ ಮನೆಗೆ ಬರೋದಾದ್ರೆ ಈಗ ಯುವರ್ ಪೇರೆಂಟ್ಸ್ ರೆಸ್ಪಾನ್ಸ್ ಹೇಗಿದೆ? ಈಗ ಮಗಳು ಜಾನಕಿ ಆಗಿ ತೆರೆ ಮೇಲೆ ಕಾಣಿಸ್ಕೊಂಡ್ಮೇಲೆ ದೇ ಫೀಲ್ ರಿಯಲಿ ಪ್ರೌಡ್. ನನ್ನ ಪೇರೆಂಟ್ಸಿಗೂ ನಾನು ಏನು ಇದು ಮಾಡಲ್ಲ, ಯಾಕಂದ್ರೆ ದೇ ಆರ್ ವೆರಿ ಇನ್ನೋಸೆಂಟ್, ದೇ ಆರ್ ಫ್ರಮ್ ದ ವಿಲೇಜ್ ಬ್ಯಾಕ್ ಗ್ರೌಂಡ್. ಅವ್ರಿಗೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವರು ಒಂದು ಇದರಲ್ಲಿ ನಮ್ಗೆ ಅಷ್ಟು ಓದಿಸಿದಾರಲ್ಲ, ಬೇರೆ ಬೇರೆ ಮಂಗಳೂರಿಗೆಲ್ಲ ಕಳಿಸಿ, ಅವರಷ್ಟು ಮಾಡಿದ್ಕೆ ನಮಗೆ ಇಷ್ಟು ಎಜುಕೇಶನ್ ಸಿಕ್ಕಿರೋದು, ನಾನೇನಾದ್ರು ಮಾಡಬೇಕು ಅನ್ನೋ ಧೈರ್ಯ ಬಂದಿರೋದು. ಸೊ ಅಪಾರ್ಟ್ ಫ್ರಮ್ ದಟ್ ನನ್ನ ಪೇರೆಂಟ್ಸ್ ಆರ್ ವೆರಿ ಪ್ರೌಡ್ ಆಫ್ ಮೀ. ಲೈಕ್ ಇಷ್ಟು ಕಷ್ಟಪಟ್ಟು ಒಬ್ಳೇ ಹೋಗಿ ನೀನು ಒಂದು ಇದು ಸಾಧನೆ ಮಾಡಿದ್ಯಾ, ನಿನ್ಗೇನು ಗೋಲ್ ಇರಬೇಕು ಅದ್ರ ಜೊತೆ ಹೋಗ್ತಾ ಇದೆಯಾ. ಸೊ ಇಟ್ಸ್ ನೆವರ್ ಎಂಡಿಂಗ್, ಗೋಲ್ ಇಸ್ ನೆವರ್ ಎಂಡಿಂಗ್, ಆರ್ಟ್ ಇಸ್ ನೆವರ್ ಎಂಡಿಂಗ್, ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಅನ್ನೋ ಥಾಟ್ಸ್ ಬರುತ್ತೆ. ಸೊ ನನಗೆ ಬ್ಲೆಸ್ಸಿಂಗ್ ಅಂದರೆ ಐ ಗಾಟ್ ಅ ಗುಡ್ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ರೆಂಡ್ಸು. ನನಗೆ ಪ್ರತಿ ಒಂದು ಹೆಜ್ಜೆಲೂ ನನಗೆ ಫ್ರೆಂಡ್ಸ್ ಸಹಾಯ ಮಾಡಿದ್ದಾರೆ. ಪ್ರತಿ ಒಂದು ಇಮೋಷ್ನಲಿ ಡೌನ್ ಆದಾಗ ದೇ ವರ್ ಲೈಕ್, you have a talent, you can go ahead and all that. So yeah, I got a good friends, bunch of friends. So yeah. So ಎಲ್ಲರ ಬದುಕಲ್ಲೂ ಆಫ್ ಕೋರ್ಸ್ ಫ್ರೆಂಡ್ಸ್ ತುಂಬಾ ಮ್ಯಾಟರ್ ಆಗ್ತಾರೆ, ಹೌದು, ಎಸ್ಪೆಷಲಿ ವೆನ್ ಯು ಆರ್ ಡೌನ್ ಆ ಥರ ಇದ್ದಾಗ. ಸೊ ನೀವು ಹೇಳಿದ ಹಾಗೆ ನಿಮ್ಮ ತಂದೆ ತಾಯಿ ಈಗ ನಿಮ್ಮ ಮಗಳು ಜಾನಕಿ ಧಾರಾವಾಹಿ ನೋಡ್ತಾರ? ಪ್ರತಿದಿನ ಲೈಕ್ ಸ್ಯಾಟರ್ಡೆ ಸಂಡೇ ಬಂದ್ರೆ ಅವ್ರಿಗೆ ಬೋರ್ ಆಗುತ್ತೆ. ದೇಲ್ ಬಿ ಲೈಕ್ ಯಾವಾಗ ಒಂದ್ ದಿವಸನೂ ನನಗೆ ಅಪ್ಪ ಇವತ್ತು ಒಂದ್ ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಲ್ಲ, ಇಲ್ಲ ಇವತ್ತು ಚೆನ್ನಾಗಿ ಮಾಡಿದೆ. ದೇ ಲೈಕ್ ಗುಡ್. ಸೊ ಎವ್ರಿ ಟೈಮ್ ದೇ ಪ್ರೌಡ್ ಆಫ್ ಮೀ. ಅವ್ರ ಖುಷಿ ನೋಡಿ ನನ್ಗೆ ಖುಷಿ ಆಗುತ್ತೆ. ಸೊ ಯಾ, my dream towards art still going on. I'm enjoying the process. Very nice. Yeah, have to see where it will take me. Yes, places, many places I suppose. ಒಂದು ಎರಡನೇದು ಇನ್ನೊಂದು ಕೇಳಬೇಕು ಅನ್ಕೊಂಡೆ ನಾನು ಆ್ಯಕ್ಚುಲಿ. ಅಂದರೆ ನಿಮ್ಮ ತಂದೆ ತಾಯಿ ನೀವು ಹೇಳಿದ್ರಿ ರೈತರು, ಕಾಫಿ ಬೆಳೆಗಾರರು ಅಂತ ಹೇಳಿ, ಬಟ್ ಈ ಸ್ಪಾರ್ಕ್, ಈ ಒಂದು ಆರ್ಟ್ಗೆ ತುಡಿತ ಎಲ್ಲಿಂದ ಬಂತು ಅಂದರೆ ಯಾರಾದರೂ ನಿಮ್ಮ ಮನೇಲಿ ಇದ್ರ ಈ ಥರ? ಅಮ್ಮ ಎಲ್ಲ ಸ್ವಲ್ಪ ಮ್ಯೂಸಿಕಲಿ ಅವರು ತುಂಬಾ ಓದೋದವರು. ಆ ನೇಚರ್ ನನಗೆ ಬರ್ಲಿಲ್ಲ. ನನಗೆ ಕೇಳೋದು ನೇಚರ್, ಕೇಳಿಸ್ಕೊಳ್ಳೋದು. ಅವ್ರ ಕತೆ ಹೇಳ್ತಿದ್ರೆ ಅದನ್ನ ಕೇಳೋ ಕ್ಯೂರಿಯಾಸಿಟಿ. ಓದಕ್ಕೆ ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಬಟ್ ಐ ವೆರಿ ಗುಡ್ ಲಿಸ್. ನಾನು ಇವಾಗ ಸ್ಕ್ರಿಪ್ಟ್ ಬಂದು ಅಷ್ಟೇ ಹೇಳಿ 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 ಅಂತ ಕೇಳಿಸ್ಕೊಳ್ತಾ ಇರ್ತೀನಿ, ಮೇಕಪ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಆ ಥರ ನನಗೆ. ಸೊ ಅಮ್ಮ ಇಸ್ ಕಂಪ್ಲೀಟ್ಲಿ ಅಬೌಟ್ ಮ್ಯೂಸಿಕ್. ಅವರಿಗೆ ಮ್ಯೂಸಿಕ್ ಅನ್ನೋದಂದ್ರೆ ತುಂಬ ಇಂಟ್ರೆಸ್ಟು. ಆವಾಗಲೇ ಹಾರ್ಮೋನಿಯಂ ಇದೆಲ್ಲ ಇಟ್ಕೊಂಡಿದ್ರು. ಓದೋದು, ತುಂಬ ಓದೋದು. ಸೊ ಒಂಥರ ಭಾವನಾತ್ಮಕವಾಗಿ ಮಾತಾಡೋದು, ಕವನ ಎಲ್ಲ ಇದು ಮಾಡೋದು, ಆ ಥರ ಎಲ್ಲ ಇದ್ರು. ವೆರಿ ಆಕ್ಟಿವ್ ಅಮ್ಮ. ಸೊ ಅದು ಬಹುಶಃ ಇರ್ಬೋದು. ಅವಾಗ ಅಷ್ಟೇ, ಈಗ ಯಾವ್ದೇ ಮಕ್ಕಳು ತಗೊಳ್ಳಿ ಡಾನ್ಸ್ ಟಿವಿ ನೋಡೇ ನಾವು ಇದಾಗ್ತಾ ಇದ್ವಿ. ಬಟ್ ಯಾ, ಕಲೆ ಅಂದ್ರೆ ಇನ್ನ ಡೀಪರ್ ಸೈಡ್ ಇದೆ. ಜಸ್ಟ್ ಕ್ರೀಮ್ ಆಫ್ ಇಟ್ ನಾವು ಟಿವಿಲಿ ನೋಡೋದು. ಬಟ್ ಅದು ತುಂಬಾ ಡೀಪರ್ ಆಗಿದೆ. ಯು ಕ್ಯಾನ್ ಗೋ ವೆರಿ ಡೀಪ್ ಇನ್ ಟು ಆರ್ಟ್.
You can go very close to nature. Very nice, very true, very true. So finally, you know, the ultimate manifestation of art is nature ಅಂತ ಅನ್ಸುತ್ತೆ ಅಲ್ವಾ? Yeah, very much. Very, very much. ಸೊ ನಾನೊಂದು ಕೇಳ್ಬೇಕು ಅನ್ಕೊಂಡೆ, ನಿಮ್ಮ ಫ್ರೆಂಡ್ ಒಬ್ರು ಮಂಗಳೂರಲ್ಲಿ ಗಾನವಿ ಯು ಶುಡ್ ಗೋ ಟು ಶುಡ್ ಎಕ್ಸ್ಪ್ಲೋರ್ ಆರ್ಟ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಮತ್ತೆ ಭೇಟಿ ಆಗಿದ್ದೀರಾ? ಇಲ್ಲ, ಅವ್ರು ನನ್ನ ಸೀನಿಯರು. ಸೊ ಅವರು ನನ್ನ ಡಾನ್ಸ್ ನೋಡಿ ಸ್ಟೇಜ್ ಮೇಲೆ ತುಂಬ ಎಂಜಾಯ್ ಮಾಡೋರು. ತುಂಬ ಟಾಮ್ ಬಾಯ್ ಥರ ನಾನು, ಗರ್ಲ್ ಪಾಠ ಬೇರೆಯವ್ರಿಗೆ ಕೊಟ್ಬಿಟ್ಟು ನಾನು ಬಾಯ್ ರೋಲ್ ಮಾಡ್ಕೊಂಡು ಕೂತ್ಬಿಡ್ತಿದ್ದೆ. ಸೊ ಯಾ ಲೈಕ್ ಈಗ ಒಂದು ಡೆಸ್ಟಿನಿ ಅಂತ ಇರುತ್ತೆ ಎಲ್ಲರಿಗೂ. ಮೇ ಬಿ ಇಟ್ ಕಮ್ಸ್ ಥ್ರೂ ಸಮ್ ಒನ್. ಗಾಡ್ ವಿಲ್ ಸೆಂಡ್ ಲೈಕ್ ಯಾರನ್ನಾರು ಯಾವ್ದಾರ ಒಂದು ಜಾನರ್. ಬಟ್ ನಾವು ಆ ಒಂದು ರಿಸ್ಕ್ ತಗೊಂಡು ಮುಂದೆ ಹೋದ್ರೆ ಐ ಥಿಂಕ್ ವಿ ರೀಚ್. ಬಟ್ ಇಟ್ಸ್ ವೆರಿ ಹಾರ್ಡ್ ಪ್ಲೇಸ್. ಎಲ್ಲರಿಗೂ ಹಾಗೆ ಸಜೆಸ್ಟ್ ಮಾಡಲ್ಲ, ಬಟ್ ವೆರಿ ವೆರಿ ಹಾರ್ಡ್ ಟು ಟೇಕ್ ಅ ರಿಸ್ಕ್. ರಿಸ್ಕ್ ತಗೊಂಡ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇರುತ್ತೆ, ಡೌನ್ ಪಾರ್ಟ್ ತುಂಬಾ ಇರುತ್ತೆ. ಯಾ ಟ್ರೂ. ಬಟ್ ಆ ಜರ್ನಿ ಅಂದ್ರೆ ಅದು ಆ ಜರ್ನಿ ತುಂಬಾ ಎಕ್ಸೈಟಿಂಗ್ ಇರುತ್ತೆ, ಹಿಂಗಾಗಿ ನಮಗದು ಅನ್ಸಲ್ಲ ಆಕ್ಚುಲಿ ಅಲ್ವಾ? ಇಷ್ಟೊಂದು ಹೇಳಕ್ ಸ್ಟೋರಿ ಇದೆ ನೋಡಿ ಅಲ್ವಾ? ಬಂದಿದ್ರೆ ನಾನು ಇಷ್ಟು ಹೇಳಕ್ ಆಗ್ತಾ ನೀವು ಮದುವೆ ಮಾಡ್ಕೊಂಡಿದ್ರೆ ಇರ್ತಿರ್ಲಿಲ್ಲ ಈ ಸ್ಟೋರಿ. ನೋ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ, ಮಗಳು ಜಾನಕಿ. ನನ್ನ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಮತ್ತೆ ರಿಕಾಲ್ ಆಯಿತು. ಮತ್ತು ಸೀರಿಯಲಿಗೆ ಹೇಗೆ ಬಂದೆ, ಹೇಗೆ ಈ ಥರ ಎಲ್ಲ ಮ್ಯಾಜಿಕಲ್ ಕ್ರಿಯೇಟ್ ಆಗಿದೆ ನನ್ನ ಲೈಫಲ್ಲಿ ಅಂತ ಎಲ್ಲ ಗೌರಿ ಶಕ್ಕಿ ಸ್ಟುಡಿಯೋ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.